ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ಹಿಂಟ್ ಮಾಡಿಬಿಟ್ಟಿದ್ದೆ. ಸೊ ಆಫ್ ರೋಡಿಂಗ್ ವಿಚ್ ತುಂಬ ಇತ್ತೀಚೆಗೆ ಟ್ರೆಂಡ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾಯಿಂದ. ಇಸ್ ಇಟ್ ಫನ್ ಆರ್ ನಾಟ್ ಅಂತ. ಸೊ ಇದ್ರ ಬಗ್ಗೆ ನಂದು ಪಾಯಿಂಟ್ ಆಫ್ ವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಕೊಡೋಣ ಅದ್ರ ಬಗ್ಗೆ. ಬಿಕಾಸ್ ಅಗೇನ್ ಈ ವಿಡಿಯೋದು ಟೋನ್ ನೋಡಿಬಿಟ್ಟು ನಾನು ಬೇಸಿಕಲಿ ಆಫ್ ರೋಡಿಂಗ್ನ ನಾನು ಡಿಸ್ಕರೇಜ್ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ನಾನು ವಾಟ್ ಆರ್ ದ ಗುಡ್ ಪಾರ್ಟ್ಸ್ ಆಫ್ ಆಫ್ ರೋಡಿಂಗ್, ವಾಟ್ ಎಕ್ಸಾಕ್ಟ್ಲಿ ನೀವು ಫನ್ ಅಂತ ಫೀಲ್ ಮಾಡ್ತೀರಾ ಅಕಾರ್ಡಿಂಗ್ ಟು ಮೈ ಪಾಯಿಂಟ್ ಆಫ್ ವ್ಯೂ ಅದನ್ನೂ ಕೊಡ್ತೀನಿ. ಪ್ಲಸ್ ನಾನು ದ ರಿಯಾಲಿಟಿ ಚೆಕ್ ರಿಗಾರ್ಡಿಂಗ್ ಆಫ್ ರೋಡಿಂಗ್ ಕೂಡ ಕೊಡ್ತೀನಿ. ಬಿಕಾಸ್ ವಾಟ್ ಐ ಫೀಲ್ ಈಸ್ ಲಾಟ್ ಆಫ್ ಪೀಪಲ್ಲು ಸೋಷಿಯಲ್ ಮೀಡಿಯಾ ನೋಡಿಬಿಟ್ಟು ಮರೆಯಾಗ್ಬಿಡ್ತಾರೆ. ಬಿಕಾಸ್ ಸೋಷಿಯಲ್ ಮೀಡ್ಯಾದಲ್ಲಿ ಏನು ತೋರಿಸ್ತಾರೆ ಅದೆಲ್ಲ ಕಲರ್ಫುಲ್ಲಾಗಿ ಕಾಣುತ್ತೆ, ಎಲ್ಲ ಬೆಸ್ಟ್ ಪಾರ್ಟ್ಸ್ ಮಾತ್ರ ತೋರಿಸ್ತಾ ಇರ್ತಾರೆ. ಸೊ ನಿಮ್ಗೆ ಅನಿಸುತ್ತೆ ದ್ಯಾಟ್ ಎವ್ರಿಥಿಂಗ್ ಈಸ್ ಸೋ ಮಚ್ ಬ್ಯೂಟಿಫುಲ್, ಒಂದು ಫೇರಿ ಟೇಲ್ ಥರ ಫೀಲ್ ಆಗುತ್ತೆ. ಬಟ್ ರಿಯಾಲಿಟಿ ಈಸ್ ಲಿಟಲ್ ಬಿಟ್ ಡಿಫ್ರೆಂಟು. ಸೊ ಅದಕ್ಕೋಸ್ಕರ ಕೆಲವು ರಿಯಾಲಿಟಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಬಟ್ ಸ್ಟಿಲ್ ನಾನು ಇನ್ನೂ ಸ್ವಲ್ಪ ಡೆಪ್ತಲ್ಲಿ ಹೋಗ್ಬಿಟ್ಟು ವಾಟ್ ಈಸ್ ಆ್ಯಕ್ಚುಲಿ ಫನ್ ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ನಿಮಗೆ ಇಷ್ಟ ಆಗಲ್ಲ ಆಫ್ ರೋಡಿಂಗ್ ಆಸ್ಪೆಕ್ಟ್ ವಿಚಾರದಲ್ಲಿ, ಅದ್ರ ಬಗ್ಗೆ ನಾನಿವಾಗ ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ಲಿ ದ ಬೆಸ್ಟ್ ಪಾರ್ಟ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ಮೋಟರ್ ಸೈಕಲಿಂಗ್ ಗ್ರೋ ಆಗ್ತಾಯಿದೆ, ದ್ಯಾಟ್ ಈಸ್ ರಿಯಲಿ ಗುಡ್ಡು. ಆ್ಯಂಡ್ ಮೋಟರ್ ಸೈಕ್ಲಿಂಗಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಕೂಡ ಗ್ರೋ ಆಗ್ತಾಯಿದೆ, ವಿಚ್ ಈಸ್ ರಿಯಲಿ ಅಮೇಝಿಂಗ್. ಬಿಕಾಸ್ ನೀವು ಕಾರ್ ವರ್ಲ್ಡಲ್ಲಿ ನೋಡೋದಾದರೆ ನನ್ನ ಒಪಿನಿಯಲ್ಲಿ ಕಾರ್ ವರ್ಲ್ಡಲ್ಲಿ ಆಫ್ ರೋಡಿಂಗ್ ಆಸ್ಪೆಕ್ಟಲ್ಲಿ ಸ್ವಲ್ಪ ಗ್ರೋತ್ ಇದೆ. ಬಟ್ ಸ್ಟಿಲ್ ಕಾರ್ ಆಸ್ಪೆಕ್ಟಲ್ಲಿ ಜನ ಮೆಜಾರಿಟಿ ಪೀಪಲ್ ತೊಗೋತಾ ಇರೋದು ಕಮ್ಯೂಟಿಂಗ್ಗೋಸ್ಕರ ಆ್ಯಂಡ್ ಆಬ್ವಿಯಸ್ಲಿ ಶೋಕಿಗೋಸ್ಕರ ಕಾರ್ ತೊಗೋತಾ ಇದ್ದಾರೆ, ವಿಚ್ ಈಸ್ ಸಮಥಿಂಗ್ ಡಿಸಪಾಯಿಂಟಿಂಗ್. ನಾನು ಒಬ್ಬ ಕಾರ್ ಲವರ್ ಆಗಿಬಿಟ್ಟು, ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಇಂಡಿಯಾದಲ್ಲಿ ಅದೇ ಥರ ನಡೀತಾ ಇದೆ. ಎನಿವೆ ಅದ್ರ ಬಗ್ಗೆ ಯಾವಾಗಾದರೂ ಬೇರೆ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀನಿ ಕಾರ್ ಬಗ್ಗೆ. ಬಟ್ ಕಮಿಂಗ್ ಬ್ಯಾಕ್ ಟು ದ ಮೋಟರ್ ಸೈಕ್ಲಿಂಗು, ಆಫ್ ರೋಡಿಂಗ್ ಆಸ್ಪೆಕ್ಟ್ ಇದೆ ನೋಡಿ. ಆಬ್ವಿಯಸ್ಲಿ ಅದು ಯಾವಾಗ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ವೆನ್ ಪೀಪಲ್ ಸ್ಟಾರ್ಟೆಡ್ ಟು ಡೂ ಮೋರ್ ಆ್ಯಂಡ್ ಮೋರ್ ಟೂರಿಂಗ್. ಸೊ ಟೂರಿಂಗ್ ಕಲ್ಚರ್ ಇಂಡಿಯಾದಲ್ಲಿ ಗ್ರೋ ಆದಮೇಲೆ ಐ ಥಿಂಕ್ ಆಫ್ ರೋಡಿಂಗ್ ಕಲ್ಚರ್ ಕೂಡ ಚೆನ್ನಾಗಿ ಗ್ರೋ ಆಯಿತು. ಸೊ ದ್ಯಾಟ್ ಈಸ್ ರಿಯಲಿ ಗುಡ್. ಬಟ್ ಏನಾಗ್ತಾಯಿದೆ ಅಂದರೆ ಜನರಿಗೆ ಆ್ಯಕ್ಚುಲಿ ವಾಟ್ ದೇ ಶುಡ್ ಎಂಜಾಯ್ ಇನ್ ಆಫ್ ರೋಡಿಂಗು, ಆ್ಯಂಡ್ ಶುಡ್ ಅಂತ ಹೇಳಲ್ಲ, ಅದು ಡಿಪೆಂಡ್ ಆಗುತ್ತೆ ಪರ್ಸನ್ ಟು ಪರ್ಸನ್ನು. ಆ್ಯಕ್ಚುಲಿ ಮೋಸ್ಟ್ ಆಫ್ ದೆಮ್ ವಿಲ್ ಎಂಜಾಯ್ ಇನ್ ಆಫ್ ರೋಡಿಂಗು, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ವಾಟ್ ಆರ್ ದ ಥಿಂಗ್ಸ್ ವಿಚ್ ಯು ಮೈಟ್ ನಾಟ್ ಲೈಕ್ ಇನ್ ಆಫ್ ರೋಡಿಂಗ್, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಿಬಿಡೋಣ ಅಂತ. ಫಸ್ಟ್ ಆಫ್ ಆಲ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟು, ಬಿಕಾಸ್ ನೀವು ಆಫ್ ರೋಡಿಂಗ್ ಮಾಡಬೇಕಾದ್ರೆ ನಿಮಗೆ ಆಫ್ ರೋಡಿಂಗ್ ಮಾಡೋಕ್ಕೆ ಒಂದು ಟೂಲ್ ಬೇಕು ತಾನೆ. ಆ್ಯಂಡ್ ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಕಾರ್ಡಿಂಗ್ ಟು ಮೀ. ಬಿಕಾಸ್ ಲಾಟ್ ಆಫ್ ಪೀಪಲ್ ಏನು ತಿಳ್ಕೊತಾರೆ ಅಂದರೆ, ನಾವು ಆಫ್ ರೋಡಿಂಗ್ ಮಾಡಬೇಕಂದ್ರೆ ನಮ್ಮ ಹತ್ರ ಒಂದು ಆಫ್ ರೋಡಿಂಗ್ ಮೋಟರ್ ಸೈಕಲ್ ಇರಬೇಕು. ಸ್ಪೆಸಿಫಿಕಲಿ ನಾನು ಹೇಳೋದಾದರೆ ನಿಮ್ಮ ಥರ್ಡ್ ಬೈಕ್ಸ್ ಆಗಿರಲಿ, ಡ್ಯುವೆಲ್ ಸ್ಪೋರ್ಟ್ ಬೈಕ್ ಆಗಿರಲಿ, ಎಂಡ್ಯೂರೋ ಬೈಕ್ ಆಗಿರಲಿ, ಐನೋ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ, ಬಟ್ ತುಂಬ ಸಿಂಪಲಾಗಿ ಹೇಳೋದಾದರೆ ಎಕ್ಸ್ಪಲ್ಸ್ ಥರ ಬೈಕ್ಗಳಿದೆ ನೋಡಿ, ಅದನ್ನು ತೊಗೊಂಡ್ರೆ ಮಾತ್ರ ನಾನು ಆಫ್ ರೋಡಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿ ಅಂತ ಇದೆ, ವಿಚ್ ಈಸ್ ಆ್ಯಕ್ಚುಲಿ ಟ್ರೂ. ಅದು ವೆರಿ ಕೇಪಬಲ್ ಮೋಟರ್ ಸೈಕಲ್ ಆಫ್ ರೋಡಿಂಗೋಸ್ಕರ. ಬಟ್ ದೆರ್ ಈಸ್ ಅ ಪ್ರಾಬ್ಲಮ್. ಓಕೆನಾ? ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಇವಾಗ. ನನ್ನ ಒಪಿನಿಯಲ್ಲಿ ಎರಡು ಮೋಸ್ಟ್ ಕೇಪಬಲ್ ಮೋಟರ್ ಸೈಕಲ್ ಫಾರ್ ಆಫ್ ರೋಡಿಂಗ್ ಯಾವುದು ಅಂದರೆ, ಒಂದು ಆಬ್ವಿಯಸ್ಲಿ ನಾನು ಹೇಳಿರೋ ಪ್ರಕಾರ ಅದು ಆಫ್ ರೋಡರು, ಆ್ಯಂಡ್ ಸೆಕೆಂಡ್ ಬಂದು ನನ್ನ ಪ್ರಕಾರ ಅಡ್ವೆಂಚರ್ ಟೂರರು ಆರ್ ADV ಬೈಕ್ಸು. ನನ್ನ ಒಪಿನಿಯನಲ್ಲಿ ಐ ಸ್ಟಿಲ್ ಫೀಲ್ ದ್ಯಾಟ್ ಫಾರ್ ಮೆಜಾರಿಟಿ ಪೀಪಲು ದೇ ಶುಡ್ ಓನ್ ಅಡ್ವೆಂಚರ್ ಬೈಕ್ ರಾದರ್ ದ್ಯಾನ್ ಆನ್ ಆಫ್ ರೋಡ್ ಬೈಕ್ ಫಾರ್ ಆಫ್ ರೋಡಿಂಗ್ ಆಲ್ಸೋ. ನೀವು ಆಫ್ ರೋಡಿಂಗ್ ಮಾಡೋ ಆಸೆ ಇಟ್ಕೊಂಡಿದ್ರು ಅವ್ರು ನಿಮ್ಮಲ್ಲಿ ಅದೇ ಆಫ್ ರೋಡಿಂಗ್ ಮಾಡಿದ್ರೆ ನಂಗೆ ಮಜಾ ಸಿಗುತ್ತೆ ಆ ಥರ ಏನಾದರೂ ನಿಮ್ಮ ಮೈಂಡಲ್ಲಿ ಆಸೆ ಇದೆ ಅಂದರೆ ಬೆಟರ್ ನೀವು ಯು ಆಪ್ಟ್ ಫಾರ್ ನನ್ನ ಒಪಿನಿಯಲಿ ಅಡ್ವೆಂಚರ್ ಬೈಕ್ ರಾದರ್ ದ್ಯಾನ್ ನನ್ನ ಒಪಿನಿಯನಲ್ಲಿ ಅಕಾರ್ಡಿಂಗ್ ಟು ಮೀ ಅನ್ ಆಫ್ ರೋಡ್ ಬೈಕ್. ಯಾಕೆ ಅಂತ ಹೇಳ್ತೀನಿ, ಬಿಕಾಸ್ ಫಸ್ಟ್ಲಿ ಅಡ್ವೆಂಚರ್ ಬೈಕ್ ತೊಗೊಂಡ್ರೆ ನಿಮಗೆ ಮಲ್ಟಿಪರ್ಪಸ್ ಅದನ್ನ ಯೂಸ್ ಮಾಡ್ಬೋದು. ನೀವು ಬರೀ ಆಫ್ ರೋಡಿಂಗೋಸ್ಕರ ತೊಗೊಳ್ಳಲ್ಲ, ಮೇಜರ್ಲಿ ಏನೋ ತೊಗೊಳ್ಳೋದು ಟೂರಿಂಗೋಸ್ಕರ. ಬಟ್ ನೀವು ಸಿಟಿಯಲ್ಲೂ ಡೀಸೆಂಟಾಗಿ ರೈಡ್ ಮಾಡ್ಬೋದು, ಟೂರಿಂಗು ಮಾಡ್ಬೋದು ಆ್ಯಂಡ್ ಆಫ್ ರೋಡಿಂಗ್ ಮಾಡ್ಬೋದು. ಬಟ್ ವೆನ್ ಯು ಬೈ ಅನ್ ಆಫ್ ರೋಡಿಂಗ್ ಬೈಕು, ಫಸ್ಟ್ ಆಫ್ ಆಲು ಅದು ತುಂಬಾ ಪರ್ಪಸ್ ಬಿಲ್ಡ್ ಬೈಕ್. ಫಸ್ಟ್ ಆಫ್ ಆಲ್ ಹೇಳೋದಾದರೆ ಅದು ಆಫ್ ರೋಡಿಂಗೋಸ್ಕರನೇ ನೀವು ತೊಗೋತೀರಾ ಅಂದರೆ ಫೈನ್ ನನ್ನ ಒಪಿನಿಯನ್ಲಿ. ಅದರ್ವೈಸ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಆ ಮೋಟರ್ ಸೈಕಲಲ್ಲಿ ನಾನು ಕೇಳೋದಾದರೆ, ನಾನು ರೀಸೆಂಟ್ಲಿ ಮೋಟರ್ ಸೈಕಲ್ ಕ್ಯಾರೆಕ್ಟರ್ ಅಂತ ಒಂದು ವೀಡಿಯೋ ಮಾಡಿದೆ. ಸೊ ಅದರಲ್ಲಿ ತುಂಬ ಕ್ಲಿಯರ್ಲಿ ನಾನು ಹೇಳಿದೆ ದ್ಯಾಟ್ ಒಂದು ಮೋಟರ್ ಸೈಕಲ್ ನೀವು ತೊಗೋತಾ ಇದ್ದೀರಾ, ಅದ್ರ ಕ್ಯಾರೆಕ್ಟರ್ನ ಅಂಡರ್ಸ್ಟ್ಯಾಂಡ್ ಮಾಡಬೇಕಾದ್ರೆ ಅದರದ್ದು ಇಂಟೆಂಡೆಡ್ ಯೂಸ್ ಕೇಸ್ ಪ್ರಕಾರನೇ ನೀವು ಯೂಸ್ ಮಾಡಬೇಕು. ಅದರ್ವೈಸ್ ನೀವು ಮೋಟರ್ ಸೈಕಲ್ ಕ್ಯಾರೆಕ್ಟರ್ನ ಅರ್ಥನೇ ಮಾಡ್ಕೊಡಲ್ಲ. ಸೊ ನೀವು ಒಂದು ಆಫ್ ರೋಡಿಂಗ್ ಮೋಟರ್ ಸೈಕಲ್ನ ನಾರ್ಮಲಿ ರೋಡ್ ಮೇಲೆ ಓಡಿಸಿದ್ರೆ, ನೀವು ನಿಜ ಹೇಳ್ತಾ ಇದ್ದೀನಿ, ಮೆಜಾರಿಟಿ ಪೀಪಲ್ ವೋಂಟ್ ಎಂಜಾಯ್ ದಟ್ ಮೋಟರ್ ಸೈಕಲು. ಆಫ್ ರೋಡಿಂಗ್ ಮಾಡಬೇಕಾದ್ರೆ ಅದನ್ನು ನೀವು ಸ್ಕಿಲ್ ಅಕ್ವೈರ್ ಮಾಡಿ ಆಫ್ ರೋಡಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಬಟ್ ಅದರ್ವೈಸು ನೋಡೋಕ್ಕೆ ಚೆನ್ನಾಗಿದೆ, ಸ್ವಲ್ಪ ಒಂದು ಡಿಫ್ರೆಂಟ್ ಲುಕ್ ಕಾಣುತ್ತೆ, ಅದು ಒಂಥರ ಹುಲಿಗನ್ ಲುಕ್ ಇದೆ ಅದರಲ್ಲಿ. ಬಟ್ ಅಕಾರ್ಡಿಂಗ್ ಟು ಮೀ ದ ಪ್ರಾಬ್ಲಮ್ ಈಸ್ ದ್ಯಾಟ್ ಅದರ್ವೈಸ್ ಅದರಲ್ಲಿ ಇಂಜಿನಲ್ಲಿ ಏನೋ ಅಷ್ಟೊಂದು ಕ್ಯಾರೆಕ್ಟರ್ ಇಲ್ಲ. ಜನರಲಿ ಇಂಜಿನ್ ಒಂಥರ ಐ ವುಡ್ ಸೇ ಒಂಥರ ಸ್ಲಗ್ಗಿಶ್ ಆಗಿರುತ್ತೆ ಆಫ್ ರೋಡಿಂಗ್ ಮೋಟರ್ ಸೈಕಲ್ ಇಂಜಿನ್ನು. ನಿಮಗೆ ಹೈಯರ್ CC ಒಂದು ಸ್ಪೋರ್ಟ್ಸ್ ಬೈಕಲ್ಲಿ ಆ ಫನ್ ಎಲಿಮೆಂಟ್ ಫೀಲ್ ಆಗುತ್ತೆ ನೋಡಿ, ಕ್ಯಾರೆಕ್ಟರ್ ಫುಲ್ಲು ನಿಮಗೆ ಫಾಸ್ಟಾಗಿ ಒಂಥರ ಎಡ್ರಿನಲಿನ್ ರಶ್ ಕೊಡುತ್ತೆ. ನೀವು ನಾರ್ಮಲ್ ರೋಡಲ್ಲಿ ಓಡಿಸಿದ್ರು ಆರ್ ನಿಮಗೆ ಒಂದು ರೆಟ್ರೋ ಬೈಕಲ್ಲಿ ದಟ್ ಫೀಲ್ ಎಲ್ಲ ಕೊಡುತ್ತೆ ನೋಡಿ ವೆನ್ ಯು ರೈಡ್ ದ ಮೋಟರ್ ಸೈಕಲ್ಲು. ಸೊ ಅದೆಲ್ಲ ನಿಮಗೆ ಬೇಸಿಕಲಿ ಒಂದು ಆಫ್ ರೋಡಿಂಗ್ ಮೋಟರ್ ಸೈಕಲಲ್ಲಿ ಫೀಲೇ ಆಗಲ್ಲ.
ಕೂತ್ಕೊಳ್ಳೋಕ್ಕೂ ಒಂದು ಸಣ್ಣ ಸೀಟ್ ಇದೆ, ಅದು ತಿನ್ ಸೀಟ್ ಇರುತ್ತೆ. ಸೊ ಕಂಫರ್ಟು ನೀವು ಅಂದ್ಕೊಳ್ಳೋ ಥರ ಏನು ಅಷ್ಟೊಂದು ಕಂಫರ್ಟ್ ಇರೋಲ್ಲ. ಸಿಟ್ಟಿಂಗ್ ಪಾಸ್ಚರ್ ಕಂಫರ್ಟೇಬಲ್ ಇದೆ, ಬಟ್ ಅಷ್ಟೊಂದು ಕಂಫರ್ಟ್ ಇರೋಲ್ಲ. ಅಟ್ ದ ಸೇಮ್ ಟೈಮು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ, ಬಿಕಾಸ್ ಸೀಟ್ ಹೈಟ್ ತುಂಬ ಜಾಸ್ತಿ ಇರುತ್ತೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ನೀವೊಂದು ಪರ್ಟಿಕ್ಯುಲರ್ ಕೇಪಬಿಲಿಟಿನ ಅಕ್ವೈರ್ ಮಾಡಬೇಕಂತ ಇದ್ದೀರಾ ಅಂದರೆ ನೀವು ಸ್ಕಿಲ್ ಅಪ್ ಆಗಬೇಕಾಗತ್ತೆ. ಸೀಟ್ ಹೈಟು ಒಂದು ಬ್ಯಾರಿಯರ್ ಆಗಬಾರ್ದು. ಬಟ್ ಅಗೇನ್ ದ ಪಾಯಿಂಟ್ ಈಸ್, ನೀವು ಆ ಪರ್ಟಿಕ್ಯುಲರ್ ಕೇಪಬಿಲಿಟಿ ಅಕ್ವೈರ್ ಮಾಡಬೇಕಂತ ಇದ್ದೀರಾ ಅಂದರೆ ಸುಮ್ಮನೆ ನೀವು ಟೈಮ್ ಪಾಸ್ಗೆ ನೀವು ಮೋಟರ್ ಸೈಕಲ್ ರೈಡ್ ಮಾಡ್ತೀರಾ ಅಂದರೆ ಮೇ ಬಿ ಇಟ್ ಮೈಟ್ ನಾಟ್ ಬಿ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್ ಓನ್ಲಿ. ನೀವು ಲೋ ಸೀಟ್ ಹೈಟ್ ಇರೋ ಮೋಟರ್ ಸೈಕಲೇ ತೊಗೋಬೋದಿತ್ತು. ಸೊ ಇದು ತುಂಬ ಟಾಲ್ ಇದೆ ಸೀಟ್ ಹೈಟು, ಲೈಟ್ ವೆಯ್ಟ್. ತುಂಬ ಜನ ಅದನ್ನು ಅಡ್ವಾಂಟೇಜ್ ಅಂತ ತಿಳ್ಕೊತಾರೆ. ಬಟ್ ನಿಮಗೆ ಗೊತ್ತಿರುವಂಗೆ ಒಂದು ಆಫ್ ರೋಡ್ ರೈಡಿಂಗಲ್ಲಿ ನಿಮಗೆ ತುಂಬ ಅದರ್ ಆಸ್ಪೆಕ್ಟ್ಸ್ನೂ ನೋಡಬೇಕು. ಒಂದು ಆಬ್ವಿಯಸ್ಲಿ ನಿಮಗೆ ಥ್ರಾಟಲ್ ಇನ್ಪುಟ್ ಯಾವ ಥರ ನೀವು ಕೊಡ್ತಾ ಇರ್ತೀರಾ, ಕ್ಲಚ್ನ ನೀವು ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ಬೇಸಿಕಲಿ ನಿಮ್ಮದು ರೇರ್ ಬ್ರೇಕ್ ಯಾವ ಥರ ವರ್ಕ್ ಆಗುತ್ತೆ. ಸೊ ಆಲ್ ದೋಸ್ ಆಸ್ಪೆಕ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಆಸ್ಪೆಕ್ಟ್ಸಲ್ಲಿ ನನಗೆ ಪರ್ಸನಲಿ ಅನಿಸುತ್ತೆ ವೆಯ್ಟ್ ಇರೋದು ಒಂದು ರೀತಿ ನೀವು ಮೈನರ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಆ್ಯಂಡ್ ಅಡ್ವೆಂಚರ್ ಬೈಕ್ ವಿಲ್ ಡೂ ಬೆಟರ್ ಅಕಾರ್ಡಿಂಗ್ ಟು ಮೀ. ಅದು ಸಿಚುವೇಷನ್ಸ್ಗಳ ಬಗ್ಗೆ ಮಾತಾಡ್ತೀನಿ ನಾನು. ಬಟ್ ಇನ್ ಜನರಲ್ ನಂಗೆ ಅನ್ಸುತ್ತೆ ಅಡ್ವೆಂಚರ್ ಬೈಕ್ ವಿಲ್ ಡೂ ಬೆಟರ್ ಇನ್ ಕಂಪೇರ್ಡ್ ಟು ಆ್ಯನ್ ಆಫ್ ರೋಡ್ ಬೈಕ್. ಆಫ್ ರೋಡ್ ಬೈಕಲ್ಲಿ ಕೇಪಬಿಲಿಟಿ ಚೆನ್ನಾಗಿದ್ರೆ ಚೆನ್ನಾಗಿ ಓಡಿಸ್ಬೋದು. ಎಸ್, ಕಾನ್ಫಿಡೆನ್ಸ್ ಫೀಲ್ ಮಾಡ್ತೀರಾ ಬಿಕಾಸ್ ಲೈಟ್ ವೆಯ್ಟ್ ಇದೆ, ಬಿದ್ದೋದ್ರೆ ಏನಾಗಲ್ಲ ಅಂತ. ಬಟ್ ಸ್ಟಿಲ್ ಐ ಫೀಲ್ ದ್ಯಾಟ್ ಆ್ಯನ್ ಅಡ್ವೆಂಚರ್ ಬೈಕ್ ಆರ್ ಸಮ್ಟೈಮ್ಸ್ ಈವನ್ ಯುವರ್ ನಾರ್ಮಲ್ ಬೈಕ್ ವಿಲ್ ಫೀಲ್ ಸಮ್ಟೈಮ್ಸ್ ನಿಜ ಹೇಳಬೇಕಂದ್ರೆ ಒಂದು ಸ್ಕೂಟರೇ ಬೆಟರ್ ಫೀಲ್ ಆಗುತ್ತೆ ನಿಮಗೆ. ಬಟ್ ಎನಿವೆ, ನನ್ನ ಪ್ರಕಾರ ಇಟ್ ಈಸ್ ನಾಟ್ ವೆರಿ ಕನ್ವೀನಿಯೆಂಟ್ ಆಲ್ಸೋ. ಓಕೆನಾ? ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ತೊಗೋಬೇಕು ಮೋಟರ್ ಸೈಕಲ್. ಆ್ಯಂಡ್ ನನ್ನ ಒಪಿನಿಯನಲ್ಲಿ ಒಂದು ಆಫ್ ರೋಡಿಂಗ್ ಮೋಟರ್ ಸೈಕಲು, ಅಗೇನ್ ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್ನು, ಕ್ಯಾನ್ ನೆವರ್ ಬಿ ಅ ಪ್ರೈಮರಿ ಬೈಕು ಫಾರ್ ಯು ಅನ್ಲೆಸ್ ನೀವು ಒಂದು ಹಾರ್ಡ್ ಕೋರ್ ಆಫ್ ರೋಡರ್ ಆಗಿದ್ದರೆ, ನಿಮ್ಗೆ ಆಫ್ ರೋಡಿಂಗೇ ನಿಮ್ಮ ಪ್ಯಾಷನ್ ಆಗಿದ್ದರೆ ನಿಮ್ಗೆ ಮೇ ಬಿ ಇರ್ಬೋದು. ಅದರ್ವೈಸ್ ನನ್ನ ಪ್ರಕಾರ ಆಫ್ ರೋಡಿಂಗ್ ಮೋಟರ್ ಸೈಕಲ್ಲು, ಓಕೆ ಒನ್ ಮೋರ್ ಸ್ಕ್ರ್ಯಾಂಬ್ಲರ್, ಆಫ್ ರೋಡಿಂಗ್ ಮೋಟರ್ ಸೈಕಲ್ ನನ್ನ ಒಪಿನಿಯನ್ಲಿ ಈಸ್ ಅ ವೆರಿ ಗುಡ್ ಸೆಕೆಂಡರಿ ಬೈಕ್. ಬಿಕಾಸ್ ಆಫ್ ರೋಡಿಂಗ್ ಒಂದು ಸೆಕೆಂಡರಿ ಪ್ರೊಫೆಷನ್ನು, ಒಂದು ನಿಶ್ ಪ್ರೊಫೆಷನ್ ಅಂತ ಹೇಳ್ಬೋದು. ಯಾವಾಗಲೂ ಮಾಡೋ ಥರ ಪ್ರೊಫೆಷನ್ ಅಲ್ಲ. ಆ್ಯಂಡ್ ಐ ವಿಲ್ ಟಾಕ್ ಅಬೌಟ್ ದ ಕಾಸ್ಟ್ ಆಲ್ಸೋ, ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ಎನಿವೆ, ದ ಬೈಕ್ ಪಾಯಿಂಟ್ ಆಫ್ ವ್ಯೂ ನಂಗೆ ಕೊಟ್ಟಾಯಿತು. ನನ್ನ ಒಪಿನಿಯನ್ಲಿ ದಿಸ್ ಇಸ್ ವಾಟ್ ಐ ಫೀಲ್ ಅಬೌಟ್ ಆಫ್ ರೋಡಿಂಗ್ ಮೋಟರ್ ಸೈಕಲ್ ಎಸ್ಪೆಷಲಿ. ಇವಾಗ ದ ರಿಸ್ಕ್ ಇನ್ವಾಲ್ವ್ಡ್ ಇನ್ ಆಫ್ ರೋಡಿಂಗ್, ಅದ್ರ ಬಗ್ಗೆ ಮಾತಾಡೋಣ. ಓಕೆನಾ? ಫಸ್ಟ್ ಆಫ್ ಆಲು ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೋಡಲ್ಲಿ ರೈಡ್ ಮಾಡೋದಕ್ಕೂ ಆಫ್ ರೋಡಲ್ಲಿ ರೈಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬಿಕಾಸ್ ಯಾಕೆ ರೋಡ್ ಮಾಡಿದ್ದಾರೆ ಆ್ಯಕ್ಚುಲಿ ಇನ್ ದ ಫಸ್ಟ್ ಪ್ಲೇಸ್? ನಾವು ಆಫ್ ರೋಡಲ್ಲೇ ರೈಡ್ ಮಾಡ್ಬೋದಿತ್ತಲ್ಲ. ಹಂಗಾದರೆ ರೋಡ್ ಏನಕ್ಕೆ ಮಾಡಿದ್ದಾರೆ ಅಂದರೆ, ರೋಡ್ ಈಸ್ ಮೋರ್ ಪ್ರಿಡಿಕ್ಟೇಬಲ್ಲು ಆ್ಯಂಡ್ ಮೋರ್ ಈಸಿ ಟು ಮೆನ್ಯೂವರ್ ಆ್ಯಂಡ್ ಮ್ಯಾನೇಜು ಕಂಪೇರ್ ಟು ಆಫ್ ರೋಡ್. ಬಿಕಾಸ್ ಆಫ್ ರೋಡಲ್ಲಿ ಸರ್ಫೇಸ್ ಇದೆ ನೋಡಿ, ಅದು ಪ್ರತಿಯೊಂದು ಮೂಮೆಂಟಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ವೆದರ್ ಇಟ್ ಬಿ ದ ಟೆಕ್ಸ್ಚರ್ ಆಫ್ ದ ಸರ್ಫೇಸು, ವೆದರ್ ದ ಟೈಪ್ ಆಫ್ ಸರ್ಫೇಸು, ಮಡಿ ಇರ್ಬೋದು, ಮಳೆ ಬಂದಾಗ ವೆಟ್ ಆಗ್ಬೋದು, ಕಲ್ಲು ಮಣ್ಣು ಜಾಸ್ತಿ ಇರ್ಬೋದು, ಬೋಲ್ಡರ್ಸ್ ಇರ್ಬೋದು, ಯಾವ ಥರ ಬೇಕಾದರೂ ಇರ್ಬೋದು ಸರ್ಫೇಸ್, ಆಫ್ ರೋಡಿಂಗ್ ಸರ್ಫೇಸು. ಸೊ ಇಟ್ ಈಸ್ ನಾಟ್ ಪ್ರಿಡಿಕ್ಟೇಬಲ್. ಆ್ಯಂಡ್ ನನ್ನ ಒಪಿನಿಯನ್ ಇದು, ನಾನು ಆಫ್ ರೋಡಿಂಗ್, ನಾನು ಮೋಟರ್ ಸೈಕಲ್ ಡೇಂಜರಸ್ ಆಗಿ ರೈಡ್ ಮಾಡಬೇಕಾ ಅಂತ ಒಂದು ವೀಡಿಯೋ ಮಾಡಿದ್ದೆ. ಸೊ ಅದ್ರಲ್ಲಿ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಸರ್ಫೇಸ್ ಇದೆ ನೋಡಿ, ಸರ್ಫೇಸ್ದು ಅನ್ಪ್ರಿಡಿಕ್ಟಬಿಲಿಟಿ ನೀವು ಗೆಸ್ ಮಾಡೋದು. ಇನ್ನೊಂದು ವೀಡಿಯೋ ಆ್ಯಕ್ಚುಲಿ ಫಿಯರು, ಕರೇಜು, ಆಮೇಲೆ ಲಕ್ ಅಂತ ಒಂದು ವೀಡಿಯೋ ಮಾಡಿದೆ, ಅದರಲ್ಲೂ ನಾನು ಮೆನ್ಷನ್ ಮಾಡಿದ್ದೀನಿ. ಸರ್ಫೇಸ್ ಇದೆ ನೋಡಿ, ಅದನ್ನು ನೀವು ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಇದರಿಂದ ದ ರಿಸ್ಕ್ ಆಫ್ ರೈಡಿಂಗ್ ಆನ್ ದ ಆಫ್ ರೋಡು ಯಾವಾಗಲೂ 5 ಟೈಮ್ಸ್ ಜಾಸ್ತಿ ಇರುತ್ತೆ ಯಾವಾಗಲೂ. ಓಕೆನಾ? ದಟ್ ಈಸ್ ಒನ್ ಥಿಂಗು. ಸೊ ಅದರಿಂದ ಮೋಟರ್ ಸೈಕಲ್ ಮಾತ್ರ ಎನಫ್ ಇಲ್ಲ, ನಿಮ್ಮ ಮೋಟರ್ ಸೈಕಲ್ ಕೇಪಬಿಲಿಟಿ ಇಸ್ ನಾಟ್ ಎನಫ್. ನನ್ನ ಪ್ರಕಾರ ಮೋಟರ್ ಸೈಕಲ್ ಕೇಪಬಿಲಿಟಿ ಜೊತೆ ರೈಡರ್ ಕೇಪಬಿಲಿಟಿನೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ 50-50. ಸೊ 50% ರೈಡರ್ ಕೇಪಬಿಲಿಟಿ, 50% ಮೋಟರ್ ಸೈಕಲ್ ಕೇಪಬಿಲಿಟಿ ಇರೋದು ತುಂಬಾ ಮುಖ್ಯ ಆಗುತ್ತೆ ನನ್ನ ಒಪಿನಿಯನ್ಲಿ. ಸೊ ಅದರ್ವೈಸ್ ನನ್ನ ಪ್ರಕಾರ ಯು ಆರ್ ಆಟ್ ವೆರಿ ಹೈ ರಿಸ್ಕ್. ದಟ್ ಈಸ್ ಫಸ್ಟ್ ಥಿಂಗ್. ಓಕೆನಾ? ಅದು ಒಂದಾಯ್ತಾ. ಇವಾಗ ಸೆಕೆಂಡ್ ಪ್ರಾಬ್ಲಮ್ ಏನು ಅಂದರೆ, ಬಿಕಾಸ್ ಆಫ್ ದಿಸ್ ರಿಸ್ಕು, ಅಗೇನ್ ನೀವು ಎಷ್ಟೇ ಒಳ್ಳೆ ರೈಡರ್ ಆದ್ರೂ ಮೋಟರ್ ಸೈಕಲ್ನ ಬೀಳೋ ಚಾನ್ಸಸ್ಸು ಯಾವಾಗಲೂ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ನೀವು ಆಫ್ ರೋಡ್ ಮಾಡ್ತಾ ಇದ್ದೀರಾ ಅಂದರೆ ಮೆಜಾರಿಟಿ ಆಫ್ ದ ಟೈಮ್ಸ್ ನೀವು ಮೋಟರ್ ಸೈಕಲ್ನ ಬೀಳಿಸ್ತಾ ಇರ್ತೀರಾ. ಸೊ ನೀವು ಮೋಟರ್ ಸೈಕಲ್ನ ಯಾವಾಗಲೂ ಬೀಳಿಸ್ತಾ ಇರ್ತೀರಾ ಅಂದರೆ ಆಬ್ವಿಯಸ್ಲಿ ದೇರ್ ಇಸ್ 2 ರಿಸ್ಕ್. ಒಂದು ಆಬ್ವಿಯಸ್ಲಿ ದ್ಯಾಟ್ ನಿಮ್ಮ ಮೋಟರ್ ಸೈಕಲ್ ಡ್ಯಾಮೇಜ್ ಆಗ್ಬೋದು. ಸೊ ನೀವು ಪಾರ್ಟ್ಸ್ನ ನೀವು ಆಬ್ವಿಯಸ್ಲಿ ಚೇಂಜ್ ಮಾಡಬೇಕಾಗುತ್ತೆ, ಬೈ ಮಾಡಬೇಕಾಗುತ್ತೆ ಎವ್ರಿ ಟೈಮ್ ಇಟ್ ಗೆಟ್ಸ್ ಡ್ಯಾಮೇಜ್ಡು. ಆ್ಯಂಡ್ ಆಲ್ಸೋ ದ ಪ್ರಾಬ್ಲಮ್ ಈಸ್ ದ್ಯಾಟ್ ನೀವು ಬಿದ್ದೋಗ್ಬೋದು ಆ್ಯಂಡ್ ನಿಮ್ಮ ಕೈಕಾಲು ಮುರಿದೋಗ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಇಟ್ ಮೈಟ್ ಬಿ ಫೇಟಲ್ ಅಂತ ಹೇಳಲ್ಲ, ಜನರಲಿ ಫೇಟಲ್ ಇರಲ್ಲ, ಬಟ್ ಇಟ್ ಮೈಟ್ ಬಿ ಲಾಂಗ್ ಟರ್ಮ್ ಇಂಜುರಿನೂ ಆಗ್ಬೋದು ಸಮ್ಟೈಮ್ಸು, ಆರ್ ನಿಮಗೆ ಇಂಜುರಿ ರಿಕವರ್ ಆಗೋಕ್ಕೆ ತುಂಬ ಟೈಮ್ ತೊಗೋಬೋದು. ಸೊ ದ್ಯಾಟ್ ಮೈಟ್ ಬಿ ಆಲ್ಸೋ ಅ ಬಿಗರ್ ಪ್ರಾಬ್ಲಮ್ ನನ್ನ ಪ್ರಕಾರ. ಓಕೆನಾ? ಸೊ ಈ 2 ಇಶ್ಯೂ ಆಲ್ರೆಡಿ ನಿಮ್ಗೆ ಗೊತ್ತಿರೋದೆ, ಬಟ್ ಸ್ಟಿಲ್ ನಾನು ತಿರ್ಗಾ ನಿಮಗೆ ಹೈಲೈಟ್ ಮಾಡ್ತಾಯಿದ್ದೀನಿ. ಸೊ ಈ 2 ಇಶ್ಯೂನೂ ಇರುತ್ತೆ. ಇನ್ನೊಂದೇನು ಇಶ್ಯೂ ಅಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಸ್ಕಿಲ್ಸ್ ರಿಕ್ವೈರ್ಡ್ ಟು ರೈಡ್ ಆ್ಯನ್ ಆಫ್ ರೋಡ್ ಮೋಟರ್ ಸೈಕಲ್. ಇನ್ ಜನರಲ್ ಆಫ್ ರೋಡಿಂಗ್ ಮಾಡೋಕ್ಕೆ ನಿಮಗೆ ಸ್ಕಿಲ್ಸ್ ಅಕ್ವೈರ್ ಮಾಡಲೇಬೇಕು. ಸೊ ಆ ಸ್ಕಿಲ್ಸ್ ಅಕ್ವೈರ್ ಮಾಡೋದು ಹೆಂಗೆ? ನೀವು ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು ಟು ಅನ್ ಎಕ್ಸ್ಟೆಂಟ್ ಐಡಿಯಾ ಬರುತ್ತೆ, ಬಟ್ ನೀವು ಅದಕ್ಕೋಸ್ಕರ ಆಫ್ ರೋಡಿಂಗ್ ಕ್ಲಾಸಸ್ನ ಜಾಯಿನ್ ಮಾಡಲೇಬೇಕಾಗತ್ತೆ.
ಆ್ಯಂಡ್ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಬೇಸಿಕ್ ನಿಮಗೆ ಆಫ್ ರೋಡಿಂಗ್ ಕಲಿಬೇಕಂತ ಇದ್ದೀರಾ ಅಂದರೆ ದ್ಯಾಟ್ ಸಮಥಿಂಗ್ ನಾನು ಎನ್ಕರೇಜ್ ಮಾಡ್ತೀನಿ. ಬಿಕಾಸ್ ಆಫ್ ರೋಡಿಂಗ್ ಮಾಡೋದು, ನೀವು ಆಫ್ ರೋಡಿಂಗ್ಗೆ ನಿಮ್ಗೆ ಆಸೆ ಇಲ್ಲ ಅಂದ್ರೂ ನನ್ನ ಪ್ರಕಾರ ಮೆನಿ ಟೈಮ್ ನಿಮಗೆ ರಿಯಲ್ ಟೈಮ್ ಸಿಚುವೇಷನಲ್ಲಿ ನೀವು ಸಿಟಿಯಲ್ಲಿದ್ದೀರೋ ಅಥವಾ ನೀವು ಟೂರಿಂಗ್ ಮಾಡಬೇಕಾದ್ರೂ ಆಫ್ ರೋಡಿಂಗ್ ಕಲ್ತಿದ್ರೆ ಒಳ್ಳೆಯದು. ಸೊ ಆಫ್ ರೋಡಿಂಗ್ ಕ್ಲಾಸಸ್ ಬೇಸಿಕ್ ಲೆವೆಲ್ ಆಫ್ ಟ್ರೈನಿಂಗ್ ತೊಗೊಳ್ಳೋದು ಇಸ್ ಫೈನ್, ಬಟ್ ನೀವು ಕಂಟಿನ್ಯೂಸ್ಲಿ ಆಫ್ ರೋಡಿಂಗ್ ಟ್ರೈನಿಂಗ್ ತೊಗೋಬೇಕಂತ ಇದ್ದೀರಾ, ಆರ್ ನೀವು ಆಫ್ ರೋಡಿಂಗ್ ಟ್ರಯಲ್ಸ್ ಇರುತ್ತೆ ನೋಡಿ, ಆಲ್ರೆಡಿ ಮಾಡಿರ್ತಾರೆ ಟ್ರಯಲ್ಸ್ನ, ಆ್ಯಂಡ್ ಅದರ ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕಂತ ಇದ್ದೀರಾ ಅಂದರೆ ಅದಕ್ಕೆ ಡೆಫಿನೆಟ್ಲಿ ಒಂದು ಕಾಸ್ಟ್ ಅಸೋಸಿಯೇಟೆಡ್ ಇದೆ. ಆ್ಯಂಡ್ ಜನರಲಿ ನಾನು ನೋಡಿರೋ ಪ್ರಕಾರ ಅದು ಎಕ್ಸ್ಪೆನ್ಸಿವೇನೆ. ಸೊ ನಿಮಗೆ ಗೊತ್ತಿರೋ ಕಾಸ್ಟ್ ವೈಸ್ ನೀವು ನೋಡೋದಾದರೆ ಮೋಟರ್ ಸೈಕಲ್ ನೀವು ಒಂದು ತೊಗೋಬೇಕು, ಪ್ಲಸ್ ನಿಮಗೆ ಗಾಡಿ ಬಿದ್ದೋದ್ರೆ ಮುರಿದೋದ್ರೆ ಅದನ್ನು ಸರಿ ಮಾಡಬೇಕು, ನಿಮ್ಮ ಬಾಡಿ ಮುರಿದೋದ್ರೆ ಅದನ್ನೂ ಸರಿ ಮಾಡೋಕ್ಕೆ ನಿಮ್ಗೆ ಖರ್ಚು ಬೇಕು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಟ್ರೈನಿಂಗ್ ಮಾಡೋಕ್ಕೇನೋ ನಿಮಗೆ ಖರ್ಚಿದೆ, ಆ್ಯಂಡ್ ಟ್ರೈಲ್ಸಲ್ಲಿ ರೈಡ್ ಮಾಡೋಕ್ಕೂ ಖರ್ಚಿದೆ. ಫರ್ಗಾಟ್ ಟು ಮೆನ್ಷನ್ ಆಫ್ ರೋಡಿಂಗ್ ರೈಡಿಂಗ್ ಗೇರ್ಸ್. ಸೊ ಎಕ್ಸ್ಪೆನ್ಸಿವ್ ಅಂತೂ ಡೆಫಿನೆಟ್ಲಿ ಇದೆ. ನೀವು ಟೂರಿಂಗಿಂತ ಚೀಪಾಗಿದೆ ಅಂತ ಅನ್ಕೋತಾ ಇದ್ದೀರಾ ಅಂದರೆ ಟೂರಿಂಗ್ ಇಸ್ ನಿಜ ಹೇಳಬೇಕಂದ್ರೆ ವೆರಿ ವೆರಿ ಚೀಪು. ಆಫ್ ರೋಡಿಂಗ್ ಮಾಡೋದು ಇಸ್ ಅ ವೆರಿ ಕಾಸ್ಟ್ಲಿ ಐ ವುಡ್ ಸೇ ಹಾಬಿ ಅಂತಲೇ ಹೇಳ್ತೀನಿ ನಾನು. ದ್ಯಾಟ್ ಈಸ್ ಫಸ್ಟ್ ಥಿಂಗು ವಿಚ್ ಯು ನೀಡ್ ಟು ಬಿ ಅವೇರ್. ಓಕೆನಾ? ಇವಾಗ ಸೆಕೆಂಡ್ ಪ್ರಾಬ್ಲಮ್ ಏನು ಗೊತ್ತಾ? ಓಕೆ, ನಿಮ್ಮ ಹತ್ರ ದುಡ್ಡು ತುಂಬ ಜಾಸ್ತಿ ಇದೆ ಅಂತಲೇ ಅನ್ಕೊಳ್ಳೋಣ, ನಾನು ಆಫ್ ರೋಡಿಂಗ್ ಮಾಡೋಕ್ಕೆ ಹೆಂಗೋ ನಾನು ದುಡ್ಡು ಕೊಡ್ತೀನಿ, ನಿಂದೇನು ಗುರು ಕಷ್ಟ, ನಿನ್ನ ಕೆಲಸ ನೋಡ್ಕೊ ಅಂತ ನೀನು ಹೇಳ್ಬೋದು. ಬಟ್ ದ ಥಿಂಗ್ ಈಸ್, ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಗೊತ್ತಾ? ನಾನು ಆಲ್ರೆಡಿ ಹೇಳ್ದಂಗೆ ಮೋಟರ್ ಸೈಕಲ್ ಯಾವಾಗಲೂ ಬೀಳ್ತಾ ಇರುತ್ತೆ ನೀವು ಜನರಲಿ ಆಫ್ ರೋಡಿಂಗ್ ಮಾಡಬೇಕಾದ್ರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನಿಮಗೆ ಆಫ್ ರೋಡಿಂಗ್ ಮಾಡೋಕ್ಕೆ ಸ್ಕಿಲ್ಸ್ ತುಂಬಾ ಚೆನ್ನಾಗಿರಬೇಕು, ಅದರ್ವೈಸ್ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳೋದೇ ಮರ್ತೋಯ್ತು, ಕರೇಜ್ ತುಂಬಾ ಇಂಪಾರ್ಟೆಂಟು, ಧೈರ್ಯ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಆಲ್ಸೋ ಕರೇಜ್ ಜೊತೆಗೆ ಕರೇಜ್ ತುಂಬ ಜನರಿಗೆ ಇರುತ್ತೆ, ಬಂಡ ಧೈರ್ಯ ತುಂಬ ಜನರಲ್ಲಿದೆ, ಅದರಲ್ಲೇನೂ ಇಲ್ಲ. ಬಟ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ನನ್ನ ಪ್ರಕಾರ ಸ್ಕಿಲ್ಲಲ್ಲಿ ಇಸ್ ನೀವು ಒಂದು ಒಳ್ಳೆ ಕ್ವಿಕ್ ಲರ್ನರ್ ಆಗಿರಬೇಕು. ಬಿಕಾಸ್ ಆಫ್ ರೋಡಿಂಗ್ ಸರ್ಫೇಸಸ್ನ, ಪ್ರತಿಯೊಂದು ಆಫ್ ರೋಡಿಂಗ್ ಸರ್ಫೇಸಸ್ನ ಯಾರೂ ಟ್ರೈನಿಂಗ್ ಕೊಡೋಲ್ಲ. ಓಕೆನಾ? ಡಿಫ್ರೆಂಟ್ ಸರ್ಫೇಸಸ್ ಇರುತ್ತೆ. ನೀವು ವೆದರ್ ಕಂಡೀಷನ್ ಚೇಂಜ್ ಆಗೋದ ಸರ್ಫೇಸ್ ಚೇಂಜ್ ಆಗುತ್ತೆ, ಲೈಕ್ ಗಾಳಿ ಜಾಸ್ತಿ ಬಂದಾಗ ಚೇಂಜ್ ಆಗುತ್ತೆ, ಹೀಟ್ ಜಾಸ್ತಿ ಇದ್ದಾಗ ಚೇಂಜ್ ಆಗುತ್ತೆ. ಸಮ್ಟೈಮ್ಸ್ ಆ ಸರ್ಫೇಸ್ ನೀವು ಮೊದಲು ಹೋಗಿರೋ ಸರ್ಫೇಸ್ ಇವಾಗ ಚೇಂಜ್ ಆಗಿರುತ್ತೆ. ಸೊ ನೀವು ಅಡ್ಯಾಪ್ಟಬಿಲಿಟಿ ತುಂಬ ಚೆನ್ನಾಗಿರಬೇಕು. ಯು ಶುಡ್ ಬಿ ಅ ಕ್ವಿಕ್ ಲರ್ನರು. ಇದೆಲ್ಲ ಇಲ್ಲ ಅಂದರೆ ನೀವು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ದ ಥಿಂಗ್ ಈಸ್ ನಿಮ್ಮ ಈಗೋ ತುಂಬ ಹರ್ಟ್ ಆಗುತ್ತೆ. ವಾವ್, ಸೂಪರ್ ಮಿಟಿಯೋರ್ 650. ಸೊ ನಿಮ್ಮದು ಈಗೋ ತುಂಬಾ ಹರ್ಟ್ ಆಗುತ್ತೆ. ಬಿಕಾಸ್ ಎವ್ರಿ ಟೈಮ್ ಗಾಡಿ ಬಿದ್ದಾಗ ಇಟ್ ಈಸ್ ವೆರಿ ಈಸಿ ಟು ಸೇ ಗಾಡಿ ಎತ್ತಾಕೋ ಹೋಗಬೇಕು ಆಫ್ ರೋಡಲ್ಲಿ ಅಂತ ತುಂಬ ಜನ ಹೇಳ್ತಾರೆ, ಹೇಳೋದು ಈಸಿ. ಬಟ್ ಆ್ಯಕ್ಚುಲಿ ನೀವು ಅದನ್ನು ಮಾಡಬೇಕಾದ್ರೆ ನೀವು ಜನರ ಮುಂದೆ ಮಾಡ್ತಿರೋ ಅಥವಾ ನೀವು ಐ ವುಡ್ ಸೇ ಅಲೋನ್ ಮಾಡ್ತಿರೋ, ನಿಮ್ಮದು ಕಾನ್ಫಿಡೆನ್ಸ್ಗೆ ಡೆಫಿನೆಟ್ಲಿ ಹರ್ಟ್ ಆಗುತ್ತೆ. ಬಿಕಾಸ್ ಎವ್ರಿ ಟೈಮ್ ನೀವು ಡ್ರಾಪ್ ಮಾಡಿದಾಗ ನಿಮ್ಮ ಈಗೋಗೆ ಹರ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮು ನೀವು ಸ್ಕಿಲ್ಸು ಸರಿಯಾಗಿಲ್ಲ ಅಂದರೆ, ನೀವು ಟೂರಿಂಗ್ ಮಾಡಬೇಕಾದ್ರೆ ನಾನು ದೊಡ್ಡ ಲೆಕ್ಚರ್ ಕೊಡ್ಬೋದು, ಹಿಂಗೆ ಮಾಡ್ಬೇಕು ಟೂರಿಂಗ್, ಹಂಗೆ ಮಾಡ್ಬೇಕು ಟೂರಿಂಗ್ ಅಂತಲ್ಲ. ಬಟ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ನೀವು ಸರಿಯಾಗಿ ಮಾಡ್ತಿಲ್ಲ ಆ್ಯಂಡ್ ಸ್ಟಿಲ್ ನೀವು ಬೇರೆಯವ್ರಿಗೆ ಉಪದೇಶ ಕೊಡ್ತಾ ಇದ್ದೀರಾ ಅಂದರೆ ಕ್ಲಿಯರ್ಲಿ ಗೊತ್ತಾಗುತ್ತೆ, ಓಕೆನಾ, ನೀವು ಕರೆಕ್ಟಾಗಿ ನೀವು ರೈಡ್ ಮಾಡ್ತಾ ಇದ್ದೀರಾ ಇಲ್ವಾ. ಯಾಕಂದರೆ ಅಲ್ಲಿ ಸ್ಕಿಲ್ಸು ಯಾವಾಗಲೂ ಟೆಸ್ಟ್ ಆಗ್ತಾನೆ ಇರುತ್ತೆ. ನಿಮ್ಮದು ಪ್ರಾಪರ್ ಸ್ಕಿಲ್ ಇದ್ದಷ್ಟು ನೀವು ಚೆನ್ನಾಗಿ ರೈಡ್ ಮಾಡ್ತೀರಾ. ಸೊ ಅದರಿಂದ ಕ್ಲಿಯರ್ಲಿ ನಾನು ಹೇಳ್ಬೋದು ದ್ಯಾಟ್ ದಿಸ್ ಈಸ್ ಅ ಈಗೋ ಇಶ್ಯೂನೂ ಆಗ್ಬೋದು ತುಂಬ ಜನರಿಗೆ. ನನ್ನ ಪ್ರಕಾರ ಇದನ್ನು ತುಂಬ ಜನ ಹೇಳಲ್ಲ, ಈಗೋ ಪಾಯಿಂಟ್ ಆಫ್ ವ್ಯೂಯಿಂದನೂ ತುಂಬ ಜನ ಆಫ್ ರೋಡಿಂಗ್ ಮಾಡಲ್ಲ. ಬಿಕಾಸ್ ದೇ ಆಲ್ವೇಸ್ ಟೆಲ್ ದ್ಯಾಟ್ ನಾವು ದೊಡ್ಡ ರೈಡರು, ನಾನು ಫಾಸ್ಟಾಗಿ ಓಡಿಸ್ತೀನಿ, ನನಗೆ ಟೂರಿಂಗ್ ಸಖತ್ತಾಗಿ ಮಾಡ್ತೀನಿ, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ದೇ ಕ್ಯಾನ್ ಟೆಲ್ ಲೈ ಅಬೌಟ್, ಬಟ್ ದೇ ಕಾಂಟ್ ಲೈ ಅಬೌಟ್ ಆಫ್ ರೋಡಿಂಗ್. ಆಫ್ ರೋಡಿಂಗಲ್ಲಿ ಕ್ಲಿಯರ್ಲಿ ಗೊತ್ತಾಗ್ಬಿಡುತ್ತೆ, ಕಣ್ಣು ಮುಂದೆ ಗೊತ್ತಾಗ್ಬಿಡುತ್ತೆ ಇವರು ಒಳ್ಳೆ ಆಫ್ ರೋಡಿಂಗ್ ಮಾಡ್ತಾವ್ರಾ ಇಲ್ವಾ ಅಂತ. ಸೊ ಅದು ಒಂದು ಪ್ರಾಬ್ಲಮ್. ಓಕೆನಾ? ಸೊ ಈಗೋ ಪ್ರಶ್ನೆ ಆಗುತ್ತೆ. ಓಕೆನಾ? ಸೊ ಈ ಥರ ಇರಬೇಕಾದ್ರೆ ನಿಮಗೆ ತುಂಬ ಕ್ಲಿಯರ್ಲಿ ಗೊತ್ತಾಗ್ತಾ ಇರ್ಬೋದು ದ್ಯಾಟ್ ದ ಥಿಂಗ್ ವಾಟ್ ಯು ಸಿ ಇನ್ ಸೋಷಿಯಲ್ ಮೀಡಿಯಾ, ಅವರು ತುಂಬ ಕ್ಲಿಯರ್ಲಿ ಹೇಳಬೇಕಾದ್ರೆ ಅವ್ರಿಗೆ ತುಂಬ ಒಂದು ಆಬ್ವಿಯಸ್ಲಿ ಆಫ್ ರೋಡಿಂಗ್ ಟ್ರೈನಿಂಗ್ ಸಖತ್ತಾಗಿ ಆಗಿದೆ ಅವ್ರಿಗೆ. ಮೇ ಬಿ ಅವರೇ ಕಲ್ತಿರ್ಬೋದು, ಅವ್ರ ಟ್ರೈನಿಂಗ್ ಕ್ಲಾಸಿಂದ ಕಲ್ತಿರ್ಬೋದು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಅವರಲ್ಲಿ ಅವ್ರು ಕ್ವಿಕ್ ಲರ್ನರ್, ಅವರು ಧೈರ್ಯ ಜಾಸ್ತಿ ಇರುತ್ತೆ ಅವರಲ್ಲಿ. ಆ್ಯಂಡ್ ಆಬ್ವಿಯಸ್ಲಿ ಅವರು ದುಡ್ಡು ಚೆನ್ನಾಗಿದೆ ಅವ್ರ ಹತ್ರ. ಬಿಕಾಸ್ ಎವ್ರಿ ಟೈಮ್ ದ ಮೋಟರ್ ಸೈಕಲ್ ಬ್ರೇಕ್ಸ್ ಅದನ್ನ ಡ್ಯಾಮೇಜ್ನ ರೆಕ್ಟಿಫೈ ಮಾಡೋಕ್ಕೆ, ಅವ್ರಿಗೇನೆ ಡ್ಯಾಮೇಜ್ ಆದರೆ ಅದನ್ನು ಅವರು ಬೇರ್ ಮಾಡೋಕ್ಕೆ ರೆಡಿ ಇರ್ತಾರೆ. ಆಲ್ಸೋ ಫಿಸಿಕಲಿನೂ ಅವರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಅಂತಲೂ ಹೇಳ್ಬೋದು. ಅದು ಒಂದು ಪಾಯಿಂಟ್ ನೀವು ನೋಟ್ ಮಾಡ್ಕೋಬೋದು. ಬಿಕಾಸ್ ಆಬ್ವಿಯಸ್ಲಿ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಫಿಸಿಕಲ್ ಎಫರ್ಟ್. ನಿಮಗೆ ಆಫ್ ರೋಡಿಂಗಲ್ಲಿ ಗಾಡಿನ ಎತ್ತಬೇಕಾಗತ್ತೆ, ತುಂಬ ಹೀಟಲ್ಲಿ ನೀವು ರೈಡ್ ಮಾಡಬೇಕಾಗತ್ತೆ, ವೆದರ್ ಕಂಡೀಷನ್ಸು ಮೈಟ್ ನಾಟ್ ಬಿ ಬೇರೆಬಲ್ ಸಮ್ಟೈಮ್ಸು. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೂ ರೆಡಿ ಇರ್ತಾರೆ ಅವರು. ಸೊ ಇಷ್ಟೊಂದೆಲ್ಲ ನೀವು ರೆಡಿ ಇದ್ದೀರಾ, ಫಸ್ಟ್ ಆಫ್ ಆಲ್ ಡಿಸೈಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನನ್ನ ಒಪಿನಿಯಲ್ಲಿ ನೀವು ಆಫ್ ರೋಡಿಂಗ್ ಒಳಗಡೆ ಬರಬೇಕು. ಓಕೆ ಗುರು, ನೀನು ಇಷ್ಟೊಂದೆಲ್ಲ ನೆಗೆಟಿವ್ ಹೇಳ್ತಾ ಇದೆಯಲ್ಲ ಆಫ್ ರೋಡಿಂಗ್ ಬಗ್ಗೆ, ಮತ್ತೇನು ಗುರು ಆಫ್ ರೋಡಿಂಗ್ ಮಾಡಲೇಬಾರ್ದಾ, ಹಂಗಾದ್ರೆ ಆಫ್ ರೋಡಿಂಗ್ ಇಸ್ ನಾಟ್ ಫನ್ನಾ, ಹಂಗಾದರೆ ಮತ್ತು ಏನಕ್ಕೆ ಜನ ಆಫ್ ರೋಡಿಂಗ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಸಿ ಫಸ್ಟ್ ಆಫ್ ಆಲು ನಾನು ದ ಇನಿಷಿಯಲ್ ಐ ವುಡ್ ಸೇ ಇಂಟ್ರೆಸ್ಟ್ ಟು ಡೂ ಆಫ್ ರೋಡಿಂಗ್ ಏನು ಅಂತ ಹೇಳ್ತೀನಿ. ಆ್ಯಂಡ್ ಆ ಇಂಟ್ರೆಸ್ಟ್ ಏನಿದೆ ದಟ್ ಈಸ್ ಅ ಬೇಸ್ ಲೆವೆಲ್ ಆಫ್ ಆಫ್ ರೋಡಿಂಗ್ ನಾನು ಹೇಳ್ತಾ ಇರೋದು. ಆ ಆಫ್ ರೋಡಿಂಗ್ ಮಾಡಿದ್ರೆ ಸಾಕು ನನ್ನ ಒಪಿನಿಯಲ್ಲಿ ನಿಮಗೆ ಫನ್ ಸಿಗುತ್ತೆ. ಅದಕ್ಕಿಂತ ಬಿಹಾಂಡ್ ನೀವು ಆಫ್ ರೋಡಿಂಗ್ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಫಸ್ಟ್ ಆಫ್ ಆಲ್ ಈ ಸ್ಟೇಜ್ನ ನೀವು ಪಾಸ್ ಮಾಡ್ತಾ ಇದ್ದೀರಾ ಅಂದರೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ಅದರ್ವೈಸ್ ನೀವು ಅದನ್ನ ಸ್ಕಿಪ್ ಮಾಡ್ಬೋದು ನನ್ನ ಒಪಿನಿಯಲ್ಲಿ.
ಸೊ ವೈ ಪೀಪಲ್ ಗೆಟ್ ಇಂಟ್ರೆಸ್ಟೆಡ್ ಇನ್ ಆಫ್ ರೋಡಿಂಗ್ ಅಂದರೆ ತುಂಬ ಸಿಂಪಲಾಗಿ ಹೇಳೋದಾದರೆ ಆಬ್ವಿಯಸ್ಲಿ ಪೀಪಲ್ ವಾಂಟ್ ಟು ಗೆಟ್ ಔಟ್ ಆಫ್ ರೋಡ್ಸು ಒಂದು ಓಕೆನಾ. ರೋಡಿಂದ ಆಚೆ ಬರಬೇಕು, ರೋಡಲ್ಲೇ ಓಡಿಸಿ ಬೋರ್ ಆಗಿರುತ್ತೆ, ರೋಡಿಂದ ಆಚೆ ಓಡಿಸೋಕೆ ಹೆಂಗಿರುತ್ತೆ ಅಂತ ಒಂದು ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ ಒಂದು. ಸೆಕೆಂಡ್ ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಪ್ರಕಾರ ದಿಸ್ ಇಸ್ ದ ಮೇನ್ ರೀಸನ್ ವೈ ಪೀಪಲ್ ಲವ್ ಆಫ್ ರೋಡಿಂಗ್. ದಟ್ ಈಸ್ ಬೇಸಿಕಲಿ ದೇ ವಾಂಟ್ ಟು ಗೆಟ್ ಕ್ಲೋಸರ್ ಟು ದ ನೇಚರ್ ಆ್ಯಂಡ್ ಗೆಟ್ ಮೋರ್ ಫೀಲ್ ಅಬೌಟ್ ದ ನೇಚರ್ ಓಕೆನಾ. ನಿಮಗೆ ತುಂಬ ಕ್ಲಿಯರಾಗಿ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಿಮಗೆ ಒಂದು ಬೀಚ್ ಇದೆ ಅಂತ ಅಂದ್ಕೊಳ್ಳಿ, ನೀವು ರೈಡ್ ಮಾಡ್ತಾಯಿದ್ರಿ ಬೀಚ್ ಮುಂದೆ ಅಂತ, ಅದ್ರ ಮುಂದೆ ಒಂದು ಸನ್ಸೆಟ್ ನಿಮಗೆ ಕಾಣ್ತಾ ಇದೆ ಆ್ಯಂಡ್ ಯು ಫೀಲ್ ದ್ಯಾಟ್ ನೀವು ನಿಮ್ಮ ಬೈಕ್ನ ಸೀ ಶೋರ್ ಮುಂದೆ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗೆದ್ರೆ ಹೆಂಗಿರುತ್ತೆ ಅಂತ ಇರುತ್ತೆ. ಸೊ ಈ ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಮ ಮೈಂಡಲ್ಲಲ್ವಾ, ಇದೇ ಡ್ರೈವ್ ಮಾಡುತ್ತೆ ನಿಮಗೆ ಆಫ್ ರೋಡಿಂಗ್ ಮಾಡೋಕ್ಕೆ. ಸೊ ಇದೇ ಥರ ನೀವು ಬೆಟ್ಟದಲ್ಲೂ ನೀವು ನೋಡಿರ್ಬೋದು, ಬೆಟ್ಟದ ಕ್ಲಿಫ್ ಮೇಲೆ ತುಂಬ ಜನ ರೈಡ್ ಮಾಡ್ತಾರೆ ಆ್ಯಂಡ್ ದೇ ಟೇಕ್ ಅ ಗುಡ್ ಫೋಟೋ ಆಫ್ ದ್ಯಾಟು. ಸೊ ಒಂದು ಕುತೂಹಲ ಇರುತ್ತೆ ಅದರ ಮುಂದೆ ನಾನು ಹಿಂಗೆ ನಿಂತ್ಕೊಂಡ್ರೆ ಹೆಂಗಿರುತ್ತೆ ಅಂತ, ಆ ಥರನೂ ಇರ್ಬೋದು. ಅವ್ರು ಸಮ್ಟೈಮ್ಸ್ ಹೆಂಗಿರುತ್ತೆ ಗೊತ್ತಾ, ಫಾರೆಸ್ಟ್ ಒಳಗಡೆ ನಿಮಗೆ ಟ್ರೈಲ್ಸ್ ಎಲ್ಲ ಇರುತ್ತೆ ನೋಡಿ, ಸೊ ಅದರಲ್ಲಿ ರೈಡ್ ಮಾಡಿದ್ರೆ ಆ ಫಾರೆಸ್ಟು ವೈಬ್ನ ಫೀಲ್ ಮಾಡ್ಬೋದು ಅಂತ. ಸೊ ಬೇಸಿಕಲಿ ಮೋಸ್ಟ್ ಆಫ್ ದ ಟೈಮ್ಸು ನೀವು ಆಫ್ ರೋಡಿಂಗ್ ಮಾಡೋದು, ಈ ವಾಟರ್ ಕ್ರಾಸಿಂಗ್ ಆಗಿರಲಿ ಆರ್ ಎನಿಥಿಂಗು, ಇಟ್ ಈಸ್ ಮೋರ್ ಟು ಗೆಟ್ ದ ವೈಬ್ ಅಬೌಟ್ ದ ನೇಚರ್. ಆ ನೇಚರ್ ಒಳಗಡೆ ಇಂಡಲ್ಜ್ ಆಗೋಣ ಅಂತ ನೀವು ಆಫ್ ರೋಡಿಂಗ್ ಮಾಡ್ತೀರಾ ಓಕೆನಾ. ದಟ್ ಈಸ್ ವೈ ಯು ಡೂ ಆಫ್ ರೋಡಿಂಗ್ ನನ್ನ ಒಪಿನಿಯನಲ್ಲಿ. ಸೊ ಇದನ್ನು ಮಾಡೋಕ್ಕೆ ಇದು ಬೇಸಿಕ್ ಲೆವೆಲ್, ಸಿಂಪಲ್ ಲೆವೆಲ್ ಆಫ್ ಆಫ್ ರೋಡಿಂಗ್ ನನ್ನ ಒಪಿನಿಯನಲ್ಲಿ. ಸೊ ಇದನ್ನು ಮಾಡೋಕ್ಕೆ ನಿಮಗೆ ಒಂದು ಫಸ್ಟ್ ಆಫ್ ಆಲು ಅದನ್ನು ಹಾಬಿಯಾಗಿ ಮಾಡಬೇಕಂತ ಕೇಳೋದ್ರೆ ಡೆಫಿನೆಟ್ಲಿ ನಾಟ್. ನಿಮಗೇನು ಅದನ್ನು ಹಾಬಿಯಾಗಿ ನೀವು ಮಾಡಬೇಕಾಗಿಲ್ಲ. ಇದನ್ನು ಮಾಡೋಕ್ಕೆ ನಿಮಗೆ ಒಂದು ಪರ್ಟಿಕ್ಯುಲರ್ ಆಫ್ ರೋಡಿಂಗ್ ಮೋಟರ್ ಸೈಕಲ್ಲೇ ತೊಗೋಬೇಕಂತ ಕೇಳೋದಾದರೆ, ಆಬ್ವಿಯಸ್ಲಿ ಒಂದು ಕೇಪಬಲ್ ಮೋಟರ್ ಸೈಕಲ್ ಇದ್ದರೆ ಮೋರ್ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಡೆಫಿನೆಟ್ಲಿ ಯು ಡೋಂಟ್ ನೀಡ್ ಅನ್ ಆಫ್ ರೋಡಿಂಗ್ ಮೋಟರ್ ಸೈಕಲ್ ಇಟ್ ಸೆಲ್ಫು. ನಿಮ್ಮದೇ ಮೋಟರ್ ಸೈಕಲ್ನ ನೀವು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ, ಹೌ ಟು ರೈಡ್ ಯುವರ್ ಮೋಟರ್ ಸೈಕಲ್ ಆನ್ ದೀಸ್ ಕಂಡೀಷನ್ಸ್ ಅಂತ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ, ಮೇ ಬಿ ನೀವು ನಾರ್ಮಲಾಗಿ ರೈಡ್ ಮಾಡಬೇಕಾದ್ರೆ ಅದರದ್ದು ಸ್ಕಿಲ್ನ ಅಕ್ವೈರ್ ಮಾಡಿ ಮೇ ಬಿ ನಿಮಗೆ ಈ ಸಿಚುವೇಷನಲ್ಲಿ ಹಿಂಗೆ ಮಾಡ್ಬೋದು ಅಂತ ಗೊತ್ತಾದರೆ, ವಿತ್ ಯುವರ್ ಓನ್ ಮೋಟರ್ ಸೈಕಲ್, ವಾಟ್ ಎವರ್ ಮೋಟರ್ ಸೈಕಲ್, ನಿಮ್ಮ ಸ್ಕ್ರಾಮ್ಲರ್ ಇದೆಯಾ, ನಾನು ಎಷ್ಟೊಂದು ಸಲ ನಾನು ಬಾಬರ್ ಮೋಟರ್ ಸೈಕಲ್ ನೀವು ನೋಡಿರ್ಬೋದು, ಅದರಲ್ಲಿ ನಾಬಿ ಟೈರ್ಸ್ ಯೂಸ್ ಮಾಡಿರ್ತಾರೆ. ಸೊ ಬೇಸಿಕಲಿ ಅದು ಆ ಥರನೂ ತುಂಬ ಜನ ಆಫ್ ರೋಡಿಂಗ್ ಮಾಡೋದು ನಾನು ನೋಡಿದ್ದೀನಿ. ಸೊ ಬೇಸಿಕಲಿ ಯು ಕ್ಯಾನ್ ರೈಡ್ ವಿತ್ ಯುವರ್ ಓನ್ ಮೋಟರ್ ಸೈಕಲ್, ಯು ಡೋಂಟ್ ನೀಡ್ ಟು ಬೈ ಅನ್ ಆಫ್ ರೋಡಿಂಗ್ ಮೋಟರ್ ಸೈಕಲ್. ಮೇ ಬಿ ಅ ಲಿಟಲ್ ಬಿಟ್ ಅದನ್ನು ಕೇಪಬಲ್ ಮಾಡೋಕ್ಕೆ ಮೇ ಬಿ ಸಣ್ಣ ಪುಟ್ಟ ನಾನು ಆಲ್ರೆಡಿ ಹೇಳ್ದಂಗೆ ಮಾಡಿಫಿಕೇಷನ್ ಮಾಡ್ಬೋದು, ಟೈರ್ ಮಾಡಿಫಿಕೇಷನ್, ಅದು ನಾಬಿ ಟೈರ್ಸ್ ಹಾಕ್ಬೋದು, ಆರ್ ಲಿಟಲ್ ಬಿಟ್ ಆಫ್ ರೋಡ್ ಆರ್ ಡುವೆಲ್ ಪರ್ಪಸ್ ಟೈರ್ಸ್ನ ತೊಗೋಬೋದು ನೀವು. ಈ ಥರ ಹ್ಯಾಂಡ್ ಗಾರ್ಡ್ಸ್ ಹಾಕ್ಬೋದು, ಇಂಜಿನ್ ಗಾರ್ಡ್ ಹಾಕ್ಬೋದು, ಸೊ ಪ್ರೊಟೆಕ್ಟ್ ಯುವರ್ ಬೈಕು. ಸೊ ಅದನ್ನು ಹಾಕ್ಕೊಂಡು ನೀವು ಸ್ವಲ್ಪ ಜಾಸ್ತಿ ಮೋರ್ ಕಾನ್ಫಿಡೆಂಟ್ ಫೀಲ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಸ್ಕಿಲ್ಸ್ನ ಅಕ್ವೈರ್ ಮಾಡಿದರೆ, ಆರ್ ನಿಮ್ಗೆ ಇನ್ ಕೇಸ್ ಬೇಸಿಕ್ ಲೆವೆಲ್ ಆಫ್ ಸ್ಕಿಲ್ನ ಅಕ್ವೈರ್ ಮಾಡಬೇಕಂದ್ರೆ, ಫಾರ್ ದ್ಯಾಟ್ ಮೇ ಬಿ ನೀವು ಒಂದು ಟ್ರೈನಿಂಗ್ ಸ್ಕೂಲ್ನ ಜಾಯಿನ್ ಮಾಡ್ಬೋದು. ಸೊ ದ್ಯಾಟ್ ಇನ್ ಕೇಸ್ ನಿಮಗೆ ಆನ್ ದ ವೇ ಆಫ್ ರೋಡಿಂಗ್ ಬಂತು, ಅದನ್ನು ಎಂಜಾಯ್ ಮಾಡಬೇಕಂತ ಇದ್ದೀರಾ, ಆರ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ನೇಚರ್ ಮೋರ್ ಕ್ಲೋಸರ್ ಅಂದರೆ, ಆವಾಗ ಮೇ ಬಿ ನಿಮಗೆ ಅದನ್ನು ಕಲಿತ್ರೆ ಚೆನ್ನಾಗಿರ್ತಾಯಿತ್ತು. ಸೊ ಅದನ್ನು ಕಲಿಬೋದು ನೀವು ಆವಾಗ. ಸೊ ಅದನ್ನು ಕಲಿತ್ರೆ ನನ್ನ ಒಪಿನಿಯನ್ಲಿ ಸಾಕು. ಸೊ ದಿಸ್ ಈಸ್ ವಾಟ್ ಯು ವಿಲ್ ಎಂಜಾಯ್ ನನ್ನ ಒಪಿನಿಯನ್ ಆಫ್ ರೋಡಿಂಗಲ್ಲಿ. ಸೊ ಇದಕ್ಕೆ ನಿಮಗೆ ತುಂಬ ಸಿಂಪ್ಲಿ ಆಫ್ ರೋಡಿಂಗ್ ಮೋಟರ್ ಸೈಕಲ್ ಅವಶ್ಯಕತೆ ಇಲ್ಲ. ಆ್ಯಂಡ್ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಕೇಪಬಿಲಿಟಿ ವೈಸ್ ಮೋಟರ್ ಸೈಕಲಲ್ಲಿ ನನಗೆ ಪರ್ಸ್ನಲಿ ಇದನ್ನು ಮಾಡೋಕ್ಕೆ ಆಫ್ ರೋಡಿಂಗ್ ಮೋಟರ್ ಸೈಕಲ್ಗಿಂತ ಅಡ್ವೆಂಚರ್ ಮೋಟರ್ ಸೈಕಲ್ ವುಡ್ ಬಿ ಅ ಬೆಟರ್ ಆಪ್ಷನ್ನು. ಬಟ್ ಎನಿವೆ, ನಿಮ್ದು ಯಾವುದೇ ಮೋಟರ್ ಸೈಕಲ್ ಇದ್ದರೂ ಇಟ್ ವಿಲ್ ವರ್ಕೌಟ್ ನನ್ನ ಒಪಿನಿಯನ್ಲಿ. ಸ್ಕೂಟಿಯಲ್ಲೇ ಎಷ್ಟೊಂದು ಜನ ಆಫ್ ರೋಡಿಂಗ್ ಮಾಡ್ತಾರೆ, ಸೊ ಇಟ್ಸ್ ನಾಟ್ ಅ ಬಿಗ್ ಡೀಲು. ಸೊ ದಟ್ ಈಸ್ ದ ಥಿಂಗ್ ಓಕೆನಾ. ಸೊ ಈ ಆಫ್ ರೋಡಿಂಗ್ ನೀವು ಮಾಡ್ತೀರಾ ನೋಡಿ, ವೆನ್ ಎವರ್ ಯು ಡೂ ದೀಸ್ ಕೈಂಡ್ ಆಫ್ ರೋಡಿಂಗು, ಆಬ್ವಿಯಸ್ಲಿ ಇದು ಮಾಡೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಧೈರ್ಯ ಬೇಕು ಓಕೆನಾ. ಆ ಧೈರ್ಯ ನಿಮ್ಮಲ್ಲಿ ಇದ್ದರೆ ನೀವು ಡೆಫಿನೆಟ್ಲಿ ಮಾಡ್ತೀರಾ. ಸ್ವಲ್ಪ ಟ್ರೈ ಮಾಡ್ತೀರಾ, ಸಣ್ಣ ಪುಟ್ಟ ಫಾಲ್ ಆಗುತ್ತೆ, ಆ್ಯಂಡ್ ದೆನ್ ಅಗೇನ್ ಯು ಟ್ರೈ, ಆ್ಯಂಡ್ ದೆನ್ ಅಗೇನ್ ಯು ಡೂ, ಆ್ಯಂಡ್ ನೀವು ಮಾಡಿ ನಿಮ್ಗೆ ಅಭ್ಯಾಸ ಆಗಿ ದೆನ್ ಯು ಫೈಂಡ್ ಫನ್ ಇನ್ ರೈಡಿಂಗ್ ದಟ್ ಆಫ್ ರೋಡಿಂಗು. ಅದು ಮಾಡ್ತಾ ನಿಮಗೆ ಫನ್ ಬರ್ತಾ ಇದ್ದರೆ, ದೆನ್ ಇನ್ ಕೇಸ್ ನಿಮಗೆ ಈ ಫನ್ ಸಾಕಾಗ್ತಾ ಇಲ್ಲ, ನನಗೆ ಇನ್ನೂ ಸ್ವಲ್ಪ ಆಫ್ ರೋಡಿಂಗ್ ಮಾಡಬೇಕು, ಇದೆಲ್ಲ ತುಂಬ ಈಸಿ ಅನ್ನಿಸ್ತಾ ಇದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೆಕ್ಸ್ಟ್ ಸ್ಟೇಜಲ್ಲಿ ಯು ಕ್ಯಾನ್ ಥಿಂಕ್ ಅಬೌಟ್ ವಾಟ್ ದಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ನಾನು ಮೆಟಲ್ ಮೇಲೆಲ್ಲ ಹತ್ತಾ ಇದ್ದೀನಿ, ಕಲ್ ಮೇಲೆಲ್ಲ ಹತ್ತಾ ಇದ್ದೀನಿ, ದಿಸ್ ಇಸ್ ಸೋ ಮಚ್ ಫನ್ ಅಂತ ಇದೆ ನೋಡಿ. ಆ ಥರ ನೀವು ಟ್ರೈ ಔಟ್ ಮಾಡ್ಬೋದು ಆಮೇಲೆ. ಬಟ್ ನಿಮಗೆ ಇದೇ ಫನ್ ಅಂತ ಫೀಲ್ ಆಗ್ತಾ ಇಲ್ಲ ಅಂದರೆ, ನನ್ನ ಒಪಿನಿಯನ್ಲಿ ಇಟ್ ಈಸ್ ವೇಸ್ಟು. ನಿಮಗೆ ಇದೇ ಟ್ರೈ ಮಾಡೋಕ್ಕೆ ನಿಮಗೆ ಧೈರ್ಯ ಬರ್ತಾ ಇಲ್ಲ, ವಿಚ್ ಇಸ್ ಟೋಟಲಿ ಫೈನ್. ನಾನು ಆಲ್ರೆಡಿ ಹೇಳಿದ್ದೀನಿ, ಮೋಟರ್ ಸೈಕಲ್ ಡೇಂಜರಸ್ ರೈಡ್ ಮಾಡಬಾರ್ದು ಅಂತ ಒಂದು ವಿಡಿಯೋದಲ್ಲೇ ಹೇಳಿದ್ದೀನಿ. ಇಟ್ ಈಸ್ ಟೋಟಲಿ ಫೈನ್. ನೀವು ಅದನ್ನು ರೈಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಪ್ರಕಾರ ಏನು ತಾಪತ್ರ ಇಲ್ಲ. ನೀವು ಎವ್ರಿಬಡಿ ಡಸಂಟ್ ಎಂಜಾಯ್ ಎವ್ರಿಥಿಂಗು, ಸೊ ಇಟ್ ಈಸ್ ಓಕೆ. ಬಟ್ ನನ್ನ ಒಪಿನಿಯನ್ಲಿ, ಬಟ್ ಸ್ಟಿಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಟ್ರೈ ಔಟ್ ಮಾಡಿ, ಸ್ವಲ್ಪ ಫನ್ ಮಾಡಿ. ಬಟ್ ಅದೇ ನಿಮಗೆ ಅದು ಇನ್ನೂ ಫನ್ ಬೇಕು ಅಂದರೆ ಆವಾಗ ನೆಕ್ಸ್ಟ್ ಲೆವೆಲ್ ಮೂವ್ ಮಾಡಿ. ಫಸ್ಟೇ ತುಂಬ ಜನ ಏನು ಅಂದರೆ, ನಾನು ಆಫ್ ರೋಡಿಂಗ್ ಮೋಟರ್ ಸೈಕಲ್ ತೊಗೊಂಡ್ಬಿಡ್ತೀನಿ, ನಾನು ಟ್ರೈನಿಂಗ್ ಸೆಷನ್ ಅಟೆಂಡ್ ಮಾಡ್ತೀನಿ, ನಾನು ಆಫ್ ರೋಡಿಂಗ್ ಮಾಡಿದೆ ಫನ್ನು, ಎಲ್ಲರೂ ಹೇಳ್ತಾ ಇದ್ದಾರೆ ಆಫ್ ರೋಡಿಂಗ್ ಅಂದರೆ ಮಜಾ ಅಂತ ನೀವು ಜಾಯಿನ್ ಮಾಡಿದ್ರೆ, ಮೇ ಬಿ ನೀವು ಡಿಸಪಾಯಿಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನು ಈ ರಿಯಾಲಿಟಿ ಚೆಕ್ನ ಕೊಡಬೇಕಂತ ಇದ್ದೆ. ಆಫ್ ರೋಡಿಂಗೇ ಡಬ್ಬ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಆಫ್ ರೋಡಿಂಗ್ ಇಸ್ ಫನ್, ಬಟ್ ನಾಟ್ ಫಾರ್ ಎವ್ರಿ ಒನ್ ಅಷ್ಟೇ, ತುಂಬ ಸಿಂಪಲಾಗಿ ಹೇಳೋದಾದರೆ. ಸೊ ಇದು ನಂದು ಒಪಿನಿಯನ್ ಇದ್ದಿದ್ದು ರಿಗಾರ್ಡಿಂಗ್ ಆಫ್ ರೋಡಿಂಗು. ನಿಮ್ಮದೇನು ಅಭಿಪ್ರಾಯ ಇದೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್.
ನನ್ನ ಕೇಳಿದ್ರೆ ಅಡ್ವೆಂಚರ್ ಬೈಕ್ ಆ್ಯಂಡ್ ಆಫ್ ರೋಡಿಂಗ್ ಬೈಕಲ್ಲಿ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ನಾನು ಹೇಳಿದ್ದೆ ಡುವೆಲ್ ಸ್ಪೋರ್ಟ್ ಬೈಕ್ನ ನಾನು ಚೂಸ್ ಮಾಡ್ತೀನಿ ಅಂತ, ಬಿಕಾಸ್ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಫೀಲ್ ಆಗುತ್ತೆ ಫಾರ್ ಶ್ಯೂರು. ಬಟ್ ನಿಜ ಹೇಳ್ತೀನಿ, ಅದು ತೊಗೊಂಡ್ರೂ ನಾನು ತುಂಬ ಈಸಿ ಆಫ್ ರೋಡಿಂಗೇ ಮಾಡ್ತಾಯಿದ್ದೆ, ಡಿಫಿಕಲ್ಟ್ ಆಫ್ ರೋಡಿಂಗ್ ಮಾಡ್ತಾ ಇರಲಿಲ್ಲ. ದಟ್ ಈಸ್ ಮೈ ಪಾಯಿಂಟ್ ಆಫ್ ವ್ಯೂ. ಬಟ್ ಸ್ಟಿಲ್ ನಾನು ಮೆಜಾರಿಟಿ ಪೀಪಲ್ಗೆ ನನಗನ್ನಿಸ್ತು ದ್ಯಾಟ್ ಅಡ್ವೆಂಚರ್ ಬೈಕೇ ಬೆಸ್ಟ್, ಬಿಕಾಸ್ ಅಡ್ವೆಂಚರ್ ಬೈಕಲ್ಲಿ ತೊಗೊಂಡ್ರೆ ನಿಮಗೆ ಅದು ಲಾಸ್ ಆಗೋಲ್ಲ ಇನ್ವೆಸ್ಟ್ಮೆಂಟು, ನೀವು ಟೂರಿಂಗು ಮಾಡ್ಬೋದಂತ. ಸೊ ದಟ್ ವಾಸ್ ಮೈ ಪಾಯಿಂಟು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಿಡಿ.